ಬ್ಯಾಕ್ ಟು ಮಾರ್ನಿಂಗ್ ಕಾಫಿ. ಮಂಜುಳಾ, ಫೋಟೋಗ್ರಫಿಯಲ್ಲಿ ಟಫೆಸ್ಟ್ ಥಿಂಗ್ ಅಂತಂದ್ರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತಾರೆ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳ ಫೋಟೋ ತೆಗಿಯೋಕೆ ತುಂಬಾನೇ ಕಷ್ಟ. ವರ್ಷಗಟ್ಲೆ ಕಾದ್ಬಿಟ್ಟು ಒಂದು ಶಾರ್ಟ್ ಅನ್ನ ತಗೋಬೇಕಾಗಿರುತ್ತೆ. ಆ ರೀತಿ ಒಂದು ಅಪರೂಪದ ವನ್ಯಜೀವಿಗಳ ಛಾಯಾಚಿತ್ರ ಪ್ರದರ್ಶನ ಬೆಂಗಳೂರಿನಲ್ಲಿ ನಡೀತಿದೆ. ಫೋಟೋಗ್ರಾಫರ್ ಎಂ ರಾಮು ಅವರು ತೆಗೆದ ಫೋಟೋಗಳ ಪ್ರದರ್ಶನ ಬೆಂಗಳೂರಿನಲ್ಲಿ ನಡೀತಿದೆ. ಯಾವ ರೀತಿ ಇದೆ, ಅವರ ಸೃಜನಶೀಲತೆ ಯಾವ ರೀತಿಯಲ್ಲಿ ಅಭಿವ್ಯಕ್ತಿಯಾಗಿದೆ ನೋಡ್ಕೊಂಡು ಬರೋಣ. ಕಾಡು ಅದೊಂದು ವಿಶಿಷ್ಟ ಲೋಕ. ಇಂತಹ ಕಾಡಿನಲ್ಲಿರುವ ವನ್ಯಜೀವಿಗಳ ಬದುಕು, ಅವು ತಿನ್ನುವ ಆಹಾರ, ಅವುಗಳ ಚೆಲ್ಲಾಟ, ಅವುಗಳ ಜೀವನ ವಿಧಾನ ಇವೆಲ್ಲ ವರ್ಣಾತೀತ. ಇಂತಹ ವನ್ಯಜೀವಿಗಳ ಬದುಕನ್ನ ನಾಗರಿಕ ಬದುಕಿಗೆ ತೋರಿಸುವ ಪ್ರಯತ್ನವನ್ನ ಕಲಾವಿದ ಎಂ ರಾಮು ಮಾಡಿದ್ದಾರೆ. ಅದು ಛಾಯಾಚಿತ್ರಗಳ ಮೂಲಕ. ರೆಕ್ಕೆ ಎರಳಿಸಿ ಬಾನಂಗಳಕ್ಕೆ ಹಾರ್ತಾ ಇರೋ ಹಕ್ಕಿ, ಗುಟುಕು ತಿನ್ನಲು ಹಾತೊರೆಯುತ್ತಿರುವ ಹಕ್ಕಿ ಮರಿಗಳು, ಗಂಭೀರ ನಡುಗೆಯ ಹುಲಿ, ಹೀಗೆ ನಿಸರ್ಗ ಸದಸ್ಯರ ಸುಂದರ ಫೋಟೋಗಳು ಅಲ್ಲಿದ್ದವು. ಅಲ್ಲಿಗೆ ಭೇಟಿ ಕೊಟ್ಟ ಜನರು ಕೂಡ ಅಷ್ಟೇ ಆಸಕ್ತಿಯಿಂದ ಈ ಫೋಟೋಗಳನ್ನು ವೀಕ್ಷಿಸ್ತಾ ಇದ್ರು. ಇಟ್ಸ್ ಆಲ್ ಅಬೌಟ್ ವೈಲ್ಡ್ ಲೈಫ್ ಫೋಟೋಗ್ರಫಿ. ತುಂಬಾ ಇಷ್ಟ ಆಯ್ತು. ಈವನ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ವೈಲ್ಡ್ ಲೈಫ್ ಫೋಟೋಗ್ರಫಿ. ತುಂಬಾ ಲೈಫ್ ಲೈಕ್ ಆಗಿದೆ. ತುಂಬಾ ಹೈ ಡೆಫಿನೇಷನ್ ಅಲ್ಲಿ ತುಂಬಾ ಎಕ್ಸಲೆಂಟ್ ಫೋಟೋಗ್ರಫಿ ಇದೆ. ಸೊ ಇಷ್ಟ ಆಗಿದೆ ತುಂಬಾ ನನಗೆ. ವನ್ಯ ಛಾಯಾಚಿತ್ರದಲ್ಲಿ ವಿಪರೀತ ಆಸಕ್ತಿ ಹೊಂದಿರುವ ರಾಮು ಕ್ಲಿಕ್ಕಿಸಿದ ಛಾಯಾಚಿತ್ರಗಳು ನಮ್ಮ ದೇಶದಲ್ಲೊಂದೇ ಅಲ್ಲ, ಸೌತ್ ಆಫ್ರಿಕಾ, ಜರ್ಮನಿ, ಅಬುದಾಬಿ, ಇಂಗ್ಲೆಂಡ್, ಸ್ಪೇನ್ ಸೇರಿದಂತೆ ಇನ್ನೂ ಅನೇಕ ದೇಶಗಳಲ್ಲಿ ನಡೆದ ಎಕ್ಸಿಬಿಷನ್ಗಳಲ್ಲಿ ಪ್ರದರ್ಶನಗೊಂಡಿವೆ. ಈ ಪ್ರಯತ್ನಕ್ಕಾಗಿ ಹಲವು ಛಾಯಾಚಿತ್ರ ಪ್ರಶಸ್ತಿಗಳ ಗೌರವಕ್ಕೂ ಪಾತ್ರರಾಗಿದ್ದಾರೆ ಕಲಾವಿದ ಎಂ ರಾಮು. ಆ ಒಂದು ನೇಚರ್ನ ಒಂದು ಅನುಭವನೇ ಒಂದು ಅಲ್ಲಾಗಿದ್ದ ಒಂದು ಬರ್ಡ್ಸ್ ಮೂಮೆಂಟ್ಸ್ ಆಗ್ಬೋದು, ಎದುರೇನಾಗ್ಬೋದು, ಫಿಶ್ ಕ್ಯಾಚ್ ಮಾಡ್ಬೋದು, ಆ ಒಂದು ಅನುಭವ ನಮಗೆ ಇನ್ನೂ ಇನ್ಸ್ಪೈರ್ ಆಯ್ತಾ ಹೋಗ್ತಾ ಇತ್ತು. ಬಟ್ ಒನ್ ಡೇ ಅಥವಾ ವಿತಿನ್ ವೀಕಿಗೆ ನಾವು ಏನು ಶೂಟ್ ಮಾಡೋಕ್ಕಾಗಲ್ಲ. ಬಿಫೋರ್ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು, ಓದಿರಬೇಕು, ಮತ್ತು ನೀವು ಹೇಳ್ದಂಗೆ ಸ್ವಲ್ಪ ತಾಳ್ಮೆ ಉಳಿಸ್ಕೊಳ್ಬೇಕಾಗುತ್ತೆ. ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಛಾಯಾಚಿತ್ರಗಳನ್ನ ವೀಕ್ಷಿಸಿದ ಸಚಿವ ಅಶೋಕ್ ಕಲಾವಿದನ ಕೈ ಚಳಕವನ್ನ ಶ್ಲಾಘಿಸಿದ್ರು. ಅದರ ಬಗ್ಗೆ ಹೆಚ್ಚು ಫೋಟೋಗ್ರಫೀಸ್ ಅನ್ನ ತೆಗೆಯುವಂತ ಪ್ರಯತ್ನ ಮಾಡಿದರೆ ಬಹಳ ಕಲಾತ್ಮಕವಾಗಿ ಅವರ ಕೈ ಚಳಕ ಈ ಫೋಟೋಗ್ರಫಿಯಲ್ಲಿ ಕಂಡು ಬರ್ತದೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ರಾಮು ಅವರು ಗಳಿಸಿದ್ದಾರೆ. ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಏರ್ಪಡಿಸಲಾಗಿದ್ದ ವೈಲ್ಡ್ ಲೈಫ್ ಫೋಟೋಗ್ರಫಿ ಜನವರಿ 15ರಿಂದ 19ರ ತನಕ ನಡೆಯಲಿದೆ. ಬೆಂಗಳೂರಿನಿಂದ ದುಷ್ಯಂತ್ ದೇರಾಜೆ, ಸಮಯ ನ್ಯೂಸ್. ಸ್ಮಿತಾ, ಪಕ್ಷಿಗಳು ಅಂದ ತಕ್ಷಣ ನನಗಂತೂ ಮುಖ್ಯವಾಗಿ ಆ ತಕ್ಷಣಕ್ಕೆ ನೆನಪಿಗೆ ಬರೋದು ತೇಜಸ್ವಿ. ತೇಜಸ್ವಿ ಅವರ ಆ ಒಂದು ಫೋಟೋಗ್ರಫಿ ಅಂತೂ, ಅದು ಕುವೆಂಪು ನಾವು ಕುಪ್ಪಳ್ಳಿ ಹೋದ್ವಿ ಅಂತಂದ್ರೆ ಅಲ್ಲಿ ಒಂದು ಲೈನ್ಸ್ ಗಳು ಜೊತೆಗೆ ಅದೊಂದು ಫೋಟೋಸ್ ಯಾವಾಗ್ಲೂ ಕೂಡ ಜನರನ್ನ ಆಕರ್ಷಣೆ ಮಾಡ್ತಾನೆ ಇರುತ್ತೆ, ಮತ್ತೆ ಅದು ಪದೇ ಪದೇ ನೆನಪಾಗ್ತಾನೆ ಇರುತ್ತೆ. ಸ್ಮಿತಾ, ಓಕೆ, ಇನ್ನು ಯಾವ ಕಾರ್ಯಕ್ರಮಗಳಿಗೆ ಹೋಗ್ಬೇಕು?